ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಈ ವಿಗ್ರಹದ ಕಣ್ಣೋಡು ಎಷ್ಟು ಅಂದವಾಗಿದೆ ಅಲ್ವಾ. ಇನ್ಮೇಲೆ ನಾನು ನೀನು ಇಬ್ರು ಗೆಳತಿರು, ಸರಿನಾ? ಅನ್ಯಾಯನ ಆಳಿಸಿ ಧರ್ಮ ಸ್ಥಾಪನೆ ಮಾಡೋದಕ್ಕೆ ಸುಂದ್ರಮ್ಮ ಬಂದಿರೋದು. ನಾನು ಇದನ್ನ ಯಾರಿಗೂ ಕೊಡೋದಿಲ್ಲ. ನಾನು ಪಿಸ್ತೂಲ್ನ ನೀರಿಗೆ ಎಸ್ಬಿಟ್ಟು ಪರಾರಿ ಆಗ್ತೀನಿ. ನೀವು ನನ್ನ ಮೇಲೆ ಯಾವುದೇ ದಾವೆ ಬರದೇ ಇರೋ ಹಾಗೆ ನೋಡ್ಕೋತೀರಿ. ಭೇಷ್, ಎಲ್ಲ ವಿಷಯ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಇನ್ನು ಕಾರ್ಯಗತ ಆಗೋದೊಂದೇ ಬಾಕಿ. ನಾನು ಹೇಳ್ದಷ್ಟು ಮಾಡು, ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ. ಆಗ್ಲಿ ಸಾಹೇಬ್ರೆ. ಅಲ್ಲಿವರೆಗೂ ಏನನ್ನು ನೋಡಿ ತಲೆ ಕೆಡಿಸ್ಕೋಬೇಡ. ಕಾಣೋದೆಲ್ಲ ಸುಳ್ಳು, ಸತ್ಯ ನೇರವಾಗಿ ಕಾಣೋದಿಲ್ಲ. ಎಲ್ಲ ಸರಿಯಾಗಿ ಬಿಡಿಸ್ಕೊಂಡ್ರೆ ಹಣ್ಣು, ಕೆರ್ಕೊಂಡ್ರೆ ಹುಣ್ಣು. ಹಾಗೆಲ್ಲ ಏನಿಲ್ಲ ಸಾಹೇಬ್ರೆ. ಈ ಬಂಗಾರಿ ಅಂತನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸುಂದ್ರಮ್ಮ, ಆ ಜಗ್ಗಿ ಅವ್ರ ಕೈಗೆ ನೀನು ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ನೀನನ್ನ ಮಾರ್ಬಿಡ್ತಾರೆ. ಸದ್ಯಕ್ಕೆ ಇಲ್ಲೇ ಎಲ್ಲಾದರೂ ಇರ್ತೀನಿ, ಬೇಜಾರು ಮಾಡ್ಕೋಬೇಡ. ಸುಂದ್ರಮ್ಮ, ಅಯ್ಯೋ ಇಲ್ಲೇ ಇಟ್ಟಿದ್ನಲ್ಲ. ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯ ಅಮ್ಮಣ್ಣಿ? ಜಾಜಿ, ಸುಮ್ಮನೆ ನನ್ನ ಮಾತು ಕೇಳು. ನಿನಗೂ ಹಿಂದಿಲ್ಲ ಮುಂದಿಲ್ಲ. ಆ ಶೇಖರಿ ಮನೆಯವ್ರು ನಂಬ್ಕೊಂಡ್ರೆ ನಿನಗೇನು ಸಿಗುತ್ತೆ ಚಿಪ್ಪು? ಅವ್ರಿಗೆ ಗತಿ ಇಲ್ಲ. ನೀನು ಸ್ವಲ್ಪ ದುಡ್ಡು ಮಾಡ್ಕೋ. ನಿನಗೂ ಮುಂದೆ ಮದುವೆ ಅದು ಇದು ಅಂತ ಖರ್ಚಿರುತ್ತೆ ಕಣೆ. ಇನ್ನ ಬಂಗಾರಿ ಸ್ನೇಹ ಅಂತೀಯ, ಆ ಚಪ್ಪಲಿಗೆ ಏನೇ ಇದೆ ಭವಿಷ್ಯ? ಹೇಳೆ, ವಿಗ್ರಹ ಎಲ್ಲೇ ಇಟ್ಟಿದ್ಯಾ? ನಿಮ್ಮಿಂದಾನೇ ಎಲ್ಲ ಆಗಿದ್ದು. ನಿಮ್ಮಿಂದ ತಪ್ಪಿಸ್ಕೊಂಡು ಎಲ್ಲೋ ಇಡಕ್ ಹೋಗಿ ಬಚ್ಚಿಟ್ಟೆ, ಅದಿವಾಗ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಏನಂದ್ರೆ ವಿಗ್ರಹ ತಗೊಂಡೋಗಿ ಬಚ್ಚಿಟ್ಟಿದ್ಯಾ? ಆ ವಿಗ್ರಹದ ಬೆಲೆ ಎಷ್ಟು ಅಂತ ಅಂದಾಜವ್ರು ಇದೆಯೇನೆ ನಿನಗೆ? ನಿನಗೇನು ಗೊತ್ತಿರುತ್ತೆ? ಬರೀ ಕಣ್ ಬಿಟ್ಕೊಂಡು ನೋಡೋದು ಮಾತ್ರ ಗೊತ್ತು ನಿನಗೆ. ಕೋಟಿ ಕೋಟಿ ಬೆಲೆ ಕಣೆ ಅದಕ್ಕೆ. ನಮ್ಮ ಮೈಯಾಡಿ ಜನನ ಕೊಟ್ಟು ವಿದೇಶಕ್ಕೆ ಕಳ್ಸಾಗಾಣಿಕೆ ಮಾಡಿಸ್ಬೇಕು ಅಂತಿದ್ದೆ, ಬಚ್ಚಿಟ್ಟಿದ್ದೆ ಅಂತಿದ್ಯಲ್ಲೇ.
ಒಳ್ಳೆ ಪಡ್ಪೋಕ್ಷ ನೀನು. ಈಗ ನಾನೇ ಹುಡ್ಕೊಂಡು ಸಾಯ್ಬೇಕು. ಅದೇನು ಅಂತ ಹುಟ್ಟಿದ್ಯೋ, ನಾನು ಹುಟ್ಟಿದೆ ಅಂತ. ಥೂ. ಅಯ್ಯೋ ದೇವ್ರೆ, ಯಾರಿಗೂ ಗೊತ್ತಾಗ್ದಾಗ ಕಾಪಾಡ್ಕೊ ಅಂತ ಮೇಷ್ಟ್ರಮ್ಮ ಹೇಳಿದ್ರು. ಈಗೇನಾದ್ರೂ ಅದು ಈಗ ಜಗ್ಗಿ ಅವ್ರ ಕೈಗೆ ಸಿಕ್ಬಿಟ್ರೆ ಅಥವಾ ಇನ್ಯಾರ್ದೋ ಕೈಗೆ ಸಿಕ್ಬಿಟ್ರೆ ಏನ್ ಮಾಡೋದು? ನನ್ನ ಕೈಲಿ ಸುಂದ್ರಮ್ಮನ್ ಕಾಪಾಡ್ಕೊಳಕ್ಕೆ ಆಗ್ಲಿಲ್ವಲ್ಲ. ಬಂಗಾರಿ, ದೊಡ್ಡ ಅನಾಹುತ ಆಗೋಗಿದೆ ಕಣೋ. ಏನು? ಸುಂದ್ರಮ್ಮನ್ನ ಜಗ್ಗಿ ಅವರಿಂದ ಉಳಿಸ್ಕೊಳ್ಳೋಕೆ ಅಂತ ಎತ್ತಿನ ಗಾಡಿ ಚಕ್ರ ಇತ್ತಲ್ಲ, ಅಲ್ಲಿ ಬಚ್ಚಿಟ್ಟೆ. ಈಗ ಹೋಗಿ ನೋಡಿದ್ರೆ ಅಲ್ಲಿ ಇಲ್ವೇ ಇಲ್ಲ ಕಣೋ. ಸುಂದ್ರಮ್ಮ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಶ್ರೀಚಕ್ರ ರಕ್ಷಣೆನ ಈಗ ಯಾರೋ ಮಾಡ್ತಾರೆ. ನಿನಗೇಗೋ ಸಿಕ್ತು ಸುಂದ್ರಮ್ಮ? ನೀ ಗಾಬ್ರಿಯಲ್ಲಿ ಓಡ್ ಹೋಗಿ ಏನೋ ಬಚ್ಚಿಟ್ಟಿಯಲ್ಲ, ಅದೇನು ಅಂತ ನೋಡ್ದೆ. ಅದು ವಿಗ್ರಹ ಆಗಿತ್ತು. ಅದನ್ನ ಎತ್ಕೊಂಡು ಬರುವಾಗ ಜಗ್ಗಿ ಬರ್ತಿದ್ರು. ಅವಾಗ ನಾ ಹೋಗಿ ಬಚ್ಚಿಟ್ಕೊಂಡೆ. ಇದು ನೀವು ಮಾತಾಡಿದ್ದಲ್ಲ, ನಾ ಕೇಳಿಸ್ಕೊಂಡೆ. ಅವ್ರು ಹೋದ್ರಲ್ಲ, ಅದಕ್ಕೆ ಈಗ ಬಂದೆ. ನೀನೆಲ್ಲ ಹೋಗಿದ್ದೆ ನಮ್ಮನೆಯಿಂದ? ಅಜ್ಜಿ ಹೊಡಿಯಕ್ಕೆ ಬಂದ್ರಲ್ಲ, ಭಯ ಆಯ್ತು, ಅದಕ್ಕೆ ಓಡ್ ಹೋದೆ. ಹೋಗ್ಲಿ ಬಿಡು. ಮತ್ತೆ ನನ್ನ ಸುಂದ್ರಮ್ಮ ಸಿಕ್ಕಿದ್ಲಲ್ಲ, ಈಗ ಇದನ್ನ ಎಲ್ಲೋ ಇರಿಸೋದು? ನನಗೇನು ತೋಚ್ತಿಲ್ಲ. ಮೊದ್ಲಿಲ್ಲಿಂದ ಹೋಗೋಣ ನಡಿ. ಲೋ ಬಂಗಾರಿ, ಸುಂದ್ರಮ್ಮನ್ನ ದೇವಸ್ಥಾನದಲ್ಲೇ ಇಟ್ಬಿಡೋಣ. ಅಜ್ಜಮ್ಮ ಹೇಳ್ದಾಗೆ ಸುಂದ್ರಮ್ಮಂಗೆ ದೇವಸ್ಥಾನನೇ ಸುರಕ್ಷಿತವಾದ ಸ್ಥಳ. ಈಗ ತಾನೇ ಅಲ್ಲಿಂದ ಬಂದ್ವಿ, ಮೊದಲೇ ಹೇಳೋದಲ್ವಾ? ಸರಿ, ಎಲ್ಲಾದ್ರೂ ಒಂದ್ ಕಡೆ ಇದನ್ನ ಸುರಕ್ಷಿತವಾಗಿಡೋಣ ನಡಿ. ಬೇಡ ಕಣೆ ಜಾಜಿ, ದೇವಸ್ಥಾನದಲ್ಲಿ ಇಡೋದು ಬೇಡ. ಸುಮ್ಮನೆ ಇರೋ. ಸುಂದ್ರಮ್ಮನ್ಗೆ ಸರಿಯಾದ ಜಾಗ ಅಂದ್ರೆ ದೇವಸ್ಥಾನನೇ. ಹೇಳಿದ ಮಾತು ಅರ್ಥ ಮಾಡ್ಕೊಳ್ಳೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ. ಎಲ್ಲಾದ್ರೂ ಇಟ್ಕೋ, ಮಾತಿಗೆ ಹೊಡಿತೀಯ. ಓಡೋ ಬಂಗಾರಿ. ಎಲ್ಲಾದ್ರ ಇವರು? ಕಣ್ ಮುಂದೆ ಇದ್ರು, ಮಂಗ್ ಮಾಯ ಆಗೋಗ್ಬಿಟ್ರಲ್ಲ. ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ವಲ್ಲ. ಶಾಸ್ತ್ರಿಗಳನ್ನ ಕೊಂದ ಮೇಲೆ ಮೊದಲು ಶ್ರೀಚಕ್ರವನ್ನು ಎತ್ಕೊಳ್ಬೇಕಾದವ್ರು ಯಾರು ಅನ್ನೋದು ಈಗಿರೋ ಪ್ರಶ್ನೆ. ಈಗೆಂತ ಪ್ರಶ್ನೆ ಉದ್ಭವವಾಯ್ತು? ನಿನ್ಗೂ ಆ ವಿರೂಪಾಕ್ಷಂತರ ಸಂದೇಹದ ರೋಗ ಶುರುವಾಯ್ತಾ? ಹಾಗಲ್ಲ ಕಡ್ಕಿ, ನಾನಾ ನೀನಾ ಇವನ ಅನ್ನೋದು ಈಗಲೇ ಖಚಿತ ಆಗಲಿ. ಶ್ರೀಚಕ್ರ ನನ್ನ ಕೈ ತಪ್ಪು ಹೋಗ್ಬಾರ್ದಲ್ವಾ? ಅದಕ್ಕೆ ಸಂದೇಹವೇ ಬೇಡ. ಸ್ಫೋಟಕ ಸಿಡಿಯುತ್ತೆ, ಜನ ಚೆಲ್ಲಾಪಿಲ್ಲಿ ಆಗ್ತಾರೆ.
ವಿರೂಪಾಕ್ಷ ಗುಂಡು ತಗಲಿ ನೆಲ ಕೊಡ್ತಾನೆ. ಆಗ ನಾನು ಶ್ರೀಚಕ್ರನ ಎತ್ಕೋತೀನಿ. ಇಲ್ಲಿಗೆ ಬಂದು ಸೇರ್ತೀನಿ. ಅಲ್ಲಿ ವಿರೂಪಾಕ್ಷನ ಸಾವು. ಅಷ್ಟೊಂದು ಗಲಾಟೆ ಗೊಂದಲಗಳಾಗುವಾಗ ನೀನಲ್ಲಿ ಕಾನೂನು ರಕ್ಷಕನಾಗಿ ಇರ್ಬೇಕಾಗುತ್ತೆ. ನಿನ್ ಕೆಲ್ಸನ ನೀನ್ ಮುಗಿಸ್ಕೊಂಡ್ ಬಾ. ನಾನಿಲ್ಲಿ ಕಾಯ್ತಾ ಇರ್ತೀನಿ. ನಾನು ಬರೋವರೆಗೂ ನೀನು ಇಲ್ಲೇ ಇರ್ತೀಯ ಅಂತ ಏನು ಖಾತ್ರಿ ಕಡ್ಕಿ? ಶ್ರೀಚಕ್ರಕ್ಕೋಸ್ಕರ ಇಡೀ ಜೀವಮಾನ ಕಾಯ್ತಿರೋ ನೀನು ಅದು ಸಿಕ್ಕಿದ್ಮೇಲೆ ಎತ್ಕೊಂಡು ಹೊರಟ್ಬಿಟ್ರೆ? ಅಂದ್ರೆ ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನನ್ ಮೇಲೆ ಅಷ್ಟೊಂದು ಭರವಸೆ ಇಲ್ಲದ ಮೇಲೆ ಶ್ರೀಚಕ್ರದ ಯೋಜನೆನೇ ಬೇಡ ಬಿಡು. ಅಥವಾ ನೀನೇ ಆ ಶ್ರೀಚಕ್ರನ ಜೇಬಲ್ಲಿ ಇಟ್ಕೊಂಡು ತಿರ್ಗಾಡೋ. ಜಗಳ ಬೇಡ ಕಡ್ಕಿ, ಸಮಾಧಾನ. ಶ್ರೀಚಕ್ರ, ಅದರ ಉಪಯೋಗ, ಅದರಿಂದ ಆಗೋ ಲಾಭ ನಿನಗೆ ಚೆನ್ನಾಗಿ ಗೊತ್ತು. ಶ್ರೀಚಕ್ರನ ಎತ್ಕೊಂಡು ನೀನು ಇಲ್ಲಿಗೆ ಬಾ. ಆದರೆ ಈ ನಿನ್ನ ಶಿಷ್ಯ ನಾನು ಬರೋವರೆಗೂ ನಿನ್ನ ಜೊತೆಗಿರಲಿ. ಆಗ ನಾನು ನಿನ್ನ ನಂಬೋದು, ನೀನು ನನ್ನನ್ನು ನಂಬೋದು. ಕಡೆಗೂ ನಿನ್ನ ಪೊಲೀಸ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಹೇಗಾದರೂ ಅನ್ಕೋ ಕಡ್ಕಿ, ಈಗ ಯಾರನ್ನು ಯಾರು ನಂಬೋ ಸ್ಥಿತಿಲಿಲ್ಲ. ಶ್ರೀಚಕ್ರಕ್ಕೋಸ್ಕರ ನಾವು ಭದ್ರತೆ ಮಾಡ್ಕೋಬೇಕು ಅಲ್ವಾ? ಬೇಜಾರು ಮಾಡ್ಕೋಬೇಡ ಕಾದರದ ಸಿದ್ದೇಶ್ವರ ಕಡ್ಕಿ. ಸುರಕ್ಷಿತವಾಗಿಡೋದು? ಎಲ್ಲಿ ನೋಡ್ರು ಕಳ್ರ ಕಾಟ. ಇದನ್ನ ನದಿಗೆ ವಾಪಸ್ ಬಿಟ್ಬಿಡೋಣ. ಬಂಜಾಗಕ್ಕೆ ವಾಪಸ್ ಹೋಗ್ಲಿ. ಬುದ್ಧಿ ಇಲ್ವೇನೋ ನಿನಗೆ? ಯಾಕೆ ಹಂಗೆ ಹೇಳ್ತೀಯ? ಮತ್ತೆ ಬಂಜಾಗಕ್ಕೆ ವಾಪಸ್ ಕಳ್ಸೋ ಹಾಗಿದ್ರೆ ಅಲ್ಲಿಂದ ಇವ್ರನ್ನ ಯಾಕೆ ತರಬೇಕಾಗಿತ್ತು? ಮತ್ತೆ ಇದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲಿ ಇಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇದನ್ನ ಕಾಯ್ಕೊಂಡು ತಲೆ ಮರ್ಸ್ಕೊಂಡು ತಿರ್ಗೋದೇ ಆಯ್ತಲ್ಲ ನಮ್ದು. ಹೌದು, ಮೇಷ್ಟ್ರಮ್ಮ ಸಿಕ್ಕಿ ಇದನ್ನ ಎಲ್ಲಿಡ್ಬೇಕು ಏನ್ ಮಾಡ್ಬೇಕಂತ ಹೇಳೋವರೆಗೂ ಇದ್ ನಾವೇ ಕಾಪಾಡ್ಕೋಬೇಕು. ದೇವಸ್ಥಾನದಲ್ಲಿ ಇಡೋಣ ಅಂತಂದ್ರೆ ರಕ್ಷಣೆ ಇಲ್ಲ. ಪೊಲೀಸ್ ಅಪ್ಪನ್ ಕೊಡೋಣ ಅಂತಂದ್ರೆ ಅವ್ನು ನಂಬೋ ಆಗಿಲ್ಲ. ಉಳ್ದಿರೋದು ಒಂದೇ ದಾರಿ. ಏನೇ ಅದು? ಬೇಗ ಹೇಳ. ಇದನ್ನ ಒಂದ್ ಕಡೆ ಸೇರಿಸ್ಬಿಟ್ರೆ ನಾನು ಚಪ್ಪಲಿ ಕಾಯಕ್ ಹೋಗ್ಬೋದು. ವಿರೂಪಾಕ್ಷ ಶಾಸ್ತ್ರಿಗಳ ಮನೆ. ಅವ್ರ ಕೈ ಕೊಟ್ಬಿಟ್ರೆ ಸುಂದ್ರಮ್ಮನ್ನ ಸರಿಯಾದ ಜಾಗಕ್ಕೆ ತಲುಪಿಸ್ತಾರೆ. ನನಗೆ ಹೇಳ್ತೀಯ ಪೆದ್ರಾಮ ಅಂತ? ನೀನು ಪೆದ್ರಾಮಿ. ಯಾಕೋ ಹಾಗಂತೀಯ? ಮತ್ತಿನ್ನೇನೆ, ಕಳ್ಳರ ಕೈಗೆ ಕೀಲಿಕಾಯಿ ಕೊಡ್ತಾರೇನೆ. ಅವರು ಕೊಲೆಗಾರರು. ನನ್ ಸುಂದ್ರಿನ್ ಕೊಂದವ್ರು ಅವ್ರೆ. ಅವ್ರ ಕೈಗೆ ಅಮ್ಮನವ್ರು ಸಿಕ್ಬಿಟ್ರೆ ಅಷ್ಟೇ ಕಥೆ, ಎಲ್ರಿಗಿಂತ ಅಪಾಯ ಅವರು. ಏನಿಲ್ಲ, ಅವರು ಅಮ್ಮನವ್ರ ದೇವಸ್ಥಾನದ ಧರ್ಮದರ್ಶಿಗಳು. ಇಷ್ಟು ವರ್ಷದಿಂದ ಅಮ್ಮನವ್ರ ದೇವಸ್ಥಾನನ ಕಾಪಾಡ್ಕೊಂಡು ಬಂದಿಲ್ವಾ? ಇದನ್ನು ಅವರೇ ಕಾಪಾಡ್ತಾರೆ. ಕೊಡ್ಕೊಂಡ್ರು ನಿನ್ ಬುದ್ಧಿಗೆ. ಬ್ಯಾಡ್ವೆ, ನನ್ ಮಾತ್ ಕೇಳೆ. ಕೇಳೆ ನನ್ ಮಾತನ್ನ, ಅರ್ಥ ಮಾಡ್ಕೊಳೆ. ಹೌದಾ? ಅಷ್ಟು ಹಳೆ ವಿಗ್ರಹನ? ಲೇ ಜಗ್ಗಿ, ಆ ಹಳೆ ವಿಗ್ರಹಕ್ಕೆ ಈ ಕಾಲದಲ್ಲಿ ಏನೋ ಬೆಲೆ ಇರುತ್ತೆ? ಅದು ಅಲ್ಲದೆ ಕಂಚಿಂದು ಅಂತೀಯ. ಇಷ್ಟು ದಿವಸ ನದಿಲಿ ಮುಳುಗಿ ಹಸಿರುಗಟ್ಟಿರುತ್ತೆ. ಅದನ್ನು ಸ್ವಚ್ಛವಾಗಿ ತೊಳೆದು ಭಕ್ತಿಯಿಂದ ಪೂಜೆ ಮಾಡ್ಬೇಕಷ್ಟೆ. ಅಯ್ಯೋ ಮುಟ್ಟಾಳ್ರ, ಅದು ಕಂಚಿನ ವಿಗ್ರಹ ಅಲ್ಲ ಕಾಣ್ರೋ, ಪಂಚಲೋಹದ ವಿಗ್ರಹ. ಈ ಕಾಲದ ಪಂಚಲೋಹ ಅಲ್ಲ, ಪುರಾತನ ಕಾಲದ ಪಂಚಲೋಹ. ಬೆಲೆ ಲೋಹಕ್ಕಲ್ರೋ, ಕಾಲಕ್ಕೆ. ಅದು 16ನೇ ಶತಮಾನದ ಐತಿಹಾಸಿಕ ವಿಗ್ರಹ ಕಣ್ರೋ. ಅವನು ಯಾರೋ ರಾಜನಂತೆ, ಮಧುಕೇಶ್ವರ ಅಂತ, ಅವನು ನೀಡಿದ ಕೊಡುಗೆ ಕಂಡ್ರೋದು. ನನ್ನ ಗೆಳೆಯ ಮೈಯಾಡಿ ಜನ್ನ ಅಂತ ದೊಡ್ಡ ಕಳ್ಳ ಸಾಗಾಣಿಕೆದಾರ. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಾರಾಟ ಮಾಡ್ತಾನೆ ಇರ್ತಾನೆ ಕದ್ದು. ಅವನಿಗೆ ಇದನ್ನು ಮಾರಿದ್ರೆ ಕನಿಷ್ಠ ಎಷ್ಟು ಸಿಗುತ್ತೆ ಗೊತ್ತೇನ್ರ ನಿಮಗೆ? 5 ಲಕ್ಷ? ಅಲ್ಲ ನಿನ್ನ 10 ಲಕ್ಷ ಅಲ್ಲ, ಒಂದು 50 ಲಕ್ಷ. ಥೂ ಪಾಪ ನನ್ನ ಮಕ್ಕಳ. ಈ ಚಕ್ರಾಪುರಿಕೆ ಲಕ್ಷ ಬಿಟ್ಟು ಯೋಚನೆ ಮಾಡಕ್ ಬರಲ್ಲ. ಕಪ್ಪೆ ಪ್ರಪಂಚ ಕಣ ನಿಮ್ದಲೇ. ಈ ವಿಗ್ರಹನ ಮಾರಿದ್ರೆ ಕನಿಷ್ಠ ಎಷ್ಟು ಸಿಗುತ್ತೆ ಗೊತ್ತಾ? 2 ಕೋಟಿ ಸಿಗುತ್ತೆ. ಏನೋ ಜಗ್ಗಿ, ನಿಜವಾಗ್ಲೂನಾ? 2 ಕೋಟಿನಾ? ಸುಂದರೋ,
ಹೌದು 2 ಕೋಟಿ. 2 ಕೋಟಿ. ಗುಂಡೇಸರಿಗಳೇ ಅವನ ಕತೆ ಮುಗೀತು ಬಿಡಲೇ. ಏ ಜಗ್ಗಿ, ಇವ್ರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕಣ, ಆದ್ರೆ ನಾನು ಮಾತ್ರ ನಿನ್ನ ಜೊತೆ ಇರ್ತೀನಿ ಕಣ. ಹಿಡಿಯೋದೇ ಆ ಜಾಜಿನ, ವಿಗ್ರಹ ಕಿತ್ಕೊಳ್ಳೋದೆ. ಏನಂದೆ ಅವನ ಹೆಸರು? ಮೈಯಾಡಿ ಜನ್ನ. ಅವನಿಗೆ ಮಾರೋದೆ ಕಣ. ನೋಡು, 2 ಕೋಟಿ ಅಂದಿಲ್ಲ, ಅದರಲ್ಲಿ 1 ಕೋಟಿ ನನಗೆ, 1 ಕೋಟಿ ನಿನಗೆ ಕಣ. ಹಾಲ್ದಾರಕ್ಕೆ ವಿಚಾರ ಆಮೇಲೆ ಇರಲಿ, ಮೊದಲು ಜಾಜಿ ನಡಿಬೇಕು, ವಿಗ್ರಹ ಕಿತ್ಕೋಬೇಕು. ಬರಲೇ. ಆಯ್ತಾಯ್ತು, ನಡಿಯೋ. ಅಯ್ಯೋ ಬಿಡ, ನಡಿಯೋ. ಶೇಖರಿ, ಜಾಜಿ ಸಿಕ್ಕಿದ್ಲೇನೋ ನಿಂಗೆ? ಅಯ್ಯೋ, ದೇವಸ್ಥಾನದಲ್ಲಿ ವಿಪರೀತ ಗದ್ದಲ ಗೌಜಲ ಅಮ್ಮ, ಒಬ್ರಿಗೊಬ್ರು ಸಿಗೋ ಮಾತೇ ಇಲ್ಲ. ಯಾಕೆ? ಅಮ್ಮನವ್ರ ವಿಗ್ರಹ ಸಿಕ್ಕಿದೆ ಅವಳಿಗೆ, ಅದನ್ನ ಮನೆಗೂ ತಗೊಂಬಂದಿದ್ಲು. ಅಮ್ಮನವ್ರ ವಿಗ್ರಹ ಸಿಕ್ತಂತ? ಎಲ್ಲಿ ಸಿಕ್ತಂತೆ? ಹೇಗೆ ಸಿಕ್ತಂತೆ? ಅದೇನೋ ನನಗೆ ಗೊತ್ತಿಲ್ಲ. ತಂದು ದೇವ್ರ ಮನೇಲಿ ಇಟ್ಟಿದ್ರು. ಇಟ್ಟಿದ್ರು ಅಂದ್ರೆ ಜೊತೆಗೆ ಯಾರಿದ್ರು? ಅದೇ ಕೆಟ್ಟ ಮೂತಿ ಬಂಗಾರಿ, ಅವನ ಜೊತೆ ಸೇರ್ಕೊಂಡು ಹಾಳಾಗ್ತಿದ್ದಾಳೆ. ನಾನೇನಾದ್ರೂ ಅಂದ್ರೆ ಆಡಿದ್ರೆ ನೀವು ಸಹಿಸಲ್ಲ. ಓ, ಅದೇ ಬಿಡಮ್ಮ, ವಿಗ್ರಹದ ಬಗ್ಗೆ ಹೇಳು, ಏನಾಯ್ತು? ವಿಗ್ರಹನ ಹಾಗೆಲ್ಲ ಮನೇಲಿ ಇಟ್ಕೋತಾರೇನೋ? ಒಂದು ಗೋಪುರಕ್ಕೆ ಒಂದೇ ವಿಗ್ರಹ, ಹಾಗೆ ಒಂದು ಮನೆಗೆ ಒಂದೇ ವಿಗ್ರಹ ಇರಬೇಕು. ಅಲ್ಲದೆ ವಿಗ್ರಹನ ಹಾಗೆಲ್ಲ ಮನೆಗೆ ತರೋ ಹಾಗಿಲ್ಲ. ವಿಗ್ರಹನ ಪ್ರತಿಷ್ಠಾಪಿಸಬೇಕು ಅಂದ್ರೆ 21 ದಿವಸ ನವಧಾನ್ಯಗಳನ್ನ ನೀರಿನಲ್ಲಿ ಮುಳುಗಿಸಿ ವಿಗ್ರಹ ಇಟ್ಟಿರಬೇಕು. ಆಮೇಲೆ ಅದನ್ನು ಹೊರಗೆ ತೆಗೆದು ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆಮೇಲೆ ಒಳಗೆ ತರಬೇಕು. ಅದೇ ಒಂದು ದೊಡ್ಡ ಉತ್ಸವ. ಮತ್ತೀಗ ವಾಪಸ್ ಕಳಿಸ್ದೆ. ಅದನ್ನು ತಗೊಂಡು ಎಲ್ಲಿ ಹೋದ್ಲೋ ಏನೋ. ಅಯ್ಯೋ, ಊರಿನ ತುಂಬ ಉತ್ಸವದ ಗಲಾಟೆ, ಅಂಥದ್ರ ಮಧ್ಯೆ ಇವ್ರದ್ದು ಈ ಓಡಾಟ ಸಾಕಾಗೋಗಿದೆ. ಅಮ್ಮ, ತಾಯಿ, ನೀನು ಇಲ್ಲಿರೋದಕ್ಕೆ ನೆಲೆ ಕೊಡಲಿಲ್ಲ ಅಂತ ದಯವಿಟ್ಟು ಬೇಸರ ಮಾಡ್ಕೋಬೇಡಮ್ಮ. ನಿನಗೆ ಅಪಚಾರವಾಗಬಾರ್ದು ಅಂತ ನನಗೆ ತಿಳಿದಿದ್ದಕ್ಕೆ ನಾನು ಮಾಡಿದ್ದೀನಿ. ಹೊಟ್ಟೆಗೆ ಹಾಕೋ ತಾಯಿ, ತಪ್ಪಾಗಿದ್ರೆ ಹೊಟ್ಟೆಗೆ ಹಾಕೋಮ್ಮ. ಜಾಜಿ, ನನ್ನ ಮಾತು ಕೇಳಿ, ವಿರೂಪಾಕ್ಷ ಶಾಸ್ತ್ರಿಗಳು ಕೊಲೆಗಾರ, ವಂಚಕ. ಅವ್ರ ಕೈ ವಿಗ್ರಹ ಸಿಕ್ಕರೆ ಜಗ್ಗಿಗಿಂತ ಅಪಾಯ ಕಣೆ. ವಿಗ್ರಹ ಅಲ್ಲ ಇದು, ಸುಂದ್ರಮ್ಮ. ನನಗೆ ಗೊತ್ತು ನಿನಗೂ ವಿರೂಪಾಕ್ಷ ಶಾಸ್ತ್ರಿಗಳಿಗೂ ಆಗ ಬರಲ್ಲ ಅಂತ, ಅದಕ್ಕೆ ಬೇಡ ಬೇಡ ಅಂತಿದ್ಯಾ. ಆದ್ರೆ ಆ ವಿಷಯನೇ ಬೇರೆ, ಈ ವಿಷಯನೇ ಬೇರೆ. ಸುಂದ್ರಮ್ಮನ್ಗೆ ಇಡೀ ಚಕ್ರಾಪುರಿನಲ್ಲಿ ಸುರಕ್ಷಿತವಾದ ಸ್ಥಳ ಅಂತ ಇರೋದಂದ್ರೆ ಇದೊಂದೇ ಜಾಗ. ದೇವಸ್ಥಾನದಲ್ಲಿ ಇಡೋಣ ಅಂದ್ರೆ ಆ ಜಗ್ಗಿ ಕಾಟ, ನಮ್ಮನೇಲಿ ಇಡೋಣ ಅಂದ್ರೆ ನಮ್ಮ ಅಜ್ಜಿ ಕಾಟ. ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಗೆ ರಕ್ಷಣೆ ಇಲ್ಲ. ಬೇರೆ ಎಲ್ಲಾದ್ರೂ ಇಡೋಣ ಅಂದ್ರೆ ಇಡೀ ಚಕ್ರಾಪುರಿ ಪೂರ ಜನದ ಜಾತ್ರೆ. ಇನ್ನು ಕಾಡಲ್ಲಿ ಇಡೋಣ ಅಂದ್ರೆ ಅರಣ್ಯಾಧಿಕಾರಿಗಳ ಕಾಟ. ಇದೊಂದೇ ಸುರಕ್ಷಿತವಾದ ಜಾಗ. ನೀನೇನು ಮಾತಾಡ್ಬೇಡ, ಸುಮ್ಮನೆ ಇದ್ಬಿಡು. ನಾನೇ ಎಲ್ಲ ಮಾತಾಡ್ತೀನಿ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ. ಸರಿ, ನಾ ಹೋಗ್ತೀನಿ. ನನ್ನ ಮಾತು ಕೇಳಿಲ್ಲ ಅಂದಮೇಲೆ ನಾನು ಯಾಕಿರ್ಬೇಕು? ಇರೋ, ಏನ್ರೋ ಇದು ನಿಮ್ಮ ಕೋಳಿ ಜಗಳ? ನಿಮಗೆ ಹೇಳೋ ಅಂತ ವಿಚಾರ ಅಲ್ಲ ಬಿಡಿ. ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರನೇ ಮಾತಾಡಬೇಕು. ಅವ್ರು ಎಲ್ಲಿದ್ದಾರೆ ಕರೀರಿ. ನೋಡ ಜಾಜಿ, ಶಾಸ್ತ್ರಿಗಳಿಗಿಂತ ಒಳ್ಳೆಯವರು ಇವರು. ಇವ್ರ ಹತ್ರ ಹೇಳು, ನೀನು ಸುಂದರಮ್ಮಂಗೆ ಏನಾದ್ರು ವ್ಯವಸ್ಥೆ ಮಾಡ್ತಾರೆ. ಏ ಹೋಗೋ, ನನಗೆ ಇವ್ರ ಬಗ್ಗೆ ಗೊತ್ತಿಲ್ಲ. ಹಾಗೆಲ್ಲ ಗೊತ್ತಿಲ್ಲದೆ ಇರೋರ ಹತ್ರ ಎಲ್ಲ ಹೇಳಕ್ಕಾಗಲ್ಲ. ಬರೀ ಕಿತ್ತಾಡ್ತಿದ್ರಲ್ಲ, ವಿಷಯ ಏನು ಅಂತ ಹೇಳಿ. ನಾ ಹೇಳ್ತೀನಿ. ಜಾಜಿಗೆ ಒಂದು ವಿಗ್ರಹ ಸಿಕ್ಕಿದೆ. ವಿಗ್ರಹ ಅಲ್ಲ ಇದು, ನನ್ನ ಸುಂದ್ರಮ್ಮ. ಸುಂದರಮ್ಮನ ವಿಗ್ರಹ ನದಿ ತೀರದಲ್ಲಿ ಸಿಕ್ತು. ಅದನ್ನ ರಹಸ್ಯವಾಗಿ ಬಚ್ಚಿಡ್ಬೇಕು. ಉತ್ಸವ ಶುರುವಾಗೋವರೆಗೂ ಜೋಪಾನವಾಗಿ ಕಾಪಾಡ್ಕೋಬೇಕು. ಆದ್ರೆ ಎಲ್ಲೂ ಸರಿಯಾದ ಜಾಗನೇ ಸಿಗ್ತಾ ಇಲ್ಲ. ಯಾಕೋ ಎಲ್ಲ ಇವ್ರಿಗೆ ಹೇಳ್ಬಿಟ್ಟೆ. ಈಗ ಇವರು ಸುಂದರಮ್ಮನ್ ಕಿತ್ಕೊಳಕ್ ನೋಡಿದ್ರೆ ವಿಗ್ರಹನ ನದಿ ತೀರದಲ್ಲಿ ಸಿಗ್ತಾ? ಎಲ್ಲಿ ತೋರಿಸು ನೋಡೋಣ. ಇಲ್ಲ ಇಲ್ಲ, ನಾನ್ ನಿಮಗ್ ತೋರ್ಸೋದಿಲ್ಲ. ಶಾಸ್ತ್ರಿಗಳಿದಾರ ಇಲ್ವಾ ಅಷ್ಟು ಹೇಳಿ ಸಾಕು. ಇಲ್ಲ, ಅವ್ರು ಇಲ್ಲಿಲ್ಲ. ಸರಿ, ಹಾಗಿದ್ರೆ ಅವ್ರು ಇದ್ದಾಗ್ಲೇ ಬರ್ತೀವಿ ನಾವು. ನಡೆಯೋ ಬಂಗಾರಿ. ಇವನೊಬ್ಬ ಎಲ್ಲಿ ಯಾವಾಗ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗೋದಿಲ್ಲ.
ಅದಕ್ಕೆ ನಿನಗೆಲ್ಲ ಎಡವಟ್ಟಾಗೋದು ಎಡವಟ್ರಾಯ. ಇನ್ಮೇಲೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ನಾನೇ ಎಲ್ಲ ಮಾತಾಡ್ತೀನಿ. ಇರೋ, ಅವ್ರು ಒಳ್ಳೆಯವರು, ಅವ್ರಿಗೆ ತೋರ್ಸೋಣ ಬಿಡು. ಬಾ. ಧೀರನನ 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 ಸಾಸಗಾಗರೆ